ನನ್ನ ವೀಕ್ಷಕರಿಗೆ ನಮಸ್ಕಾರ. ಇವತ್ತಿನ ಸಂಚಿಕೆಯಲ್ಲಿ ಪ್ರಸ್ತುತಪಡಿಸ್ತಾ ಇರುವಂತಹ ಮನೆ ಇರೋದು ಮೈಸೂರು ರಮಾಬಾಯಿ ನಗರ, ಜೆ ಪಿ ನಗರ ರಿಂಗ್ ರೋಡ್ ಪಕ್ಕದಲ್ಲಿರುವಂತಹ ರಮಾಬಾಯಿ ನಗರಕ್ಕೆ ಹೊಂದಿಕೊಂಡಿರುವಂತಹ ರೈಲ್ವೆ ಬಡಾವಣೆ. ಇನ್ನೊಮ್ಮೆ ಹೇಳ್ತೀನಿ, ಇದು ಮೈಸೂರು ಜೆ ಪಿ ನಗರ ರಿಂಗ್ ರೋಡ್ಗೆ ಹೊಂದಿಕೊಂಡಿರುವಂತಹ ರಮಾಬಾಯಿ ನಗರಕ್ಕೆ ಪಕ್ಕದಲ್ಲಿರುವಂತಹ ರೈಲ್ವೆ ಬಡಾವಣೆಯಲ್ಲಿ 30-40 30-40 ಸೈಟ್ 30-40 ಸೈಟಲ್ಲಿ ಕಟ್ಟಿರುವಂತಹ ಹೊಸ ಮನೆ. ಇದು ಸೌತ್ ಫೇಸಿಂಗ್ ಸೈಟ್, ಇದು ಈಸ್ಟ್ ಫೇಸಿಂಗ್ ಮೇನ್ ಡೋರ್ ಇಟ್ಟು ಕಟ್ಟಿರುವಂತಹ ಮನೆ. ಗ್ರೌಂಡ್ ಫ್ಲೋರಲ್ಲಿ 2 ಬೆಡ್ರೂಮ್ ಇದೆ. ಮೇಲ್ಗಡೆ ಫಸ್ಟ್ ಫ್ಲೋರಲ್ಲಿ ಒಂದು ರೂಮು ವಿತ್ ಅಟ್ಯಾಚ್ ಬಾತ್ರೂಮ್ ಇದೆ. ಮೈಸೂರು ಮಧ್ಯಭಾಗದಿಂದ ಯಾವ ದಿಕ್ಕಲ್ಲಿ ಬಂದು ಎಲ್ಲಿಗೆ ಬಂದು ಈ ಮನೆ ಎಲ್ಲಿದೆ ನಮ್ಗೆ ಯಾವುದೂ ಏರಿಯಾ ಗೊತ್ತಾಗ್ತಾ ಇಲ್ಲ ಅಂತಂದರೆ, ಮೈಸೂರು ಮಧ್ಯಭಾಗದಿಂದ ಈ ಲೊಕೇಶನ್ನು ಏನು ಈ ಮನೆ ಸೇಲ್ಗಿದೆ ಅಂತ ಹೇಳ್ತೇನೆ. ದಿಸ್ ಪ್ರಾಪರ್ಟಿ ಈಸ್ ಎಕ್ಸಾಕ್ಟ್ಲಿ ಅಬೌಟ್ 8 ಕಿಲೋಮೀಟರ್ ಆಗುತ್ತೆ. ಎಲ್ಲಿಂದ ನನ್ನ ಪ್ಯಾಲೇಸ್ನ ಸೆಂಟರ್ ಆಫ್ ದ ಸಿಟಿ ಅಂತ ಕನ್ಸಿಡರ್ ಮಾಡಿ ಹೇಳ್ತಾ ಇದ್ದೀನಿ. ಅಲ್ಲಿಂದ ಈ ಲೊಕೇಶನ್ಗೆ 8 ಕಿಲೋಮೀಟರ್ ಆಗುತ್ತೆ. ದಿಸ್ ಇಸ್ ದಿ ಪಾರ್ಕಿಂಗ್ ಏರಿಯಾ. ನಾನು ಸೌತಿಂದ ಎಂಟ್ರಾಗಿದ್ದೀನಿ. ಮೇಯ್ನ್ ಎಂಟ್ರೆನ್ಸು ಎಂಟೈರ್ ಏನು ನಾನು ಈ ಎಂಟ್ರೆನ್ಸ್ ಇದೆ, ಈ ಡೋರ್ಗಳಿರ್ಬೋದು, ವಿಂಡೋಗಳು, ಫ್ರೇಮು ಅಂದರೆ ಈ ಚೌಕಟ್ಟು, ಈ ಕಿಟಕಿಗಳು ಎಲ್ಲ ಇಂಟರ್ನಲ್ ಡೋರ್ಸು, ಅದಕ್ಕೆ ಹಾಕಿರುವಂಥ ಚೌಕಟ್ಟು ಎಲ್ಲವೂ ಫಸ್ಟ್ ಕ್ವಾಲಿಟಿ ಟೀಕ್ ವುಡಲ್ಲಿರುವಂಥದ್ದು. ನಾನೀಗ ಸೌತಿಂದ ಎಂಟ್ರಾಗಿದ್ದೀನಿ. ಎಂಟ್ರಾದ ತಕ್ಷಣ ಫಸ್ಟ್ ಕಾಣಿಸುವಂತಹ ಏನು ನನಗೆ ಭಾಳ ಇಷ್ಟ ಆಗಿದ್ದು ದಿಸ್ ಪೂಜಾ ರೂಮ್. ನೋಡಿ, ಭಾಳ ಚೆನ್ನಾಗಿ ಮಾಡಿದ್ದಾರೆ. ಒಂದು ಆ್ಯಂಟಿಕ್ ಫೀಲ್. ಪೂಜಾ ರೂಮ್ ಇಸ್ ಆ್ಯಂಟಿಕ್ ಫೀಲ್. ಮೇಲ್ಗಡೆ ಗಣಪತಿ 2 ಆನೆ ಕಾರ್ವಿಂಗ್ ಕೊಟ್ಟು ಈ ದೇವಸ್ಥಾನದಲ್ಲಿ ಗೋಪುರಕ್ಕೆ ಇರುತ್ತಲ್ಲ ಆ ಥರ ಒಂದು ಫಿನಿಶಿಂಗ್ನ ಕೊಟ್ಟಿದ್ದಾರೆ. ದಿಸ್ ಎಂಟೈರ್ ಪೋರ್ಷನ್ನು ಟೀಕಲ್ಲಿ ಮಾಡಿರುವಂಥದ್ದು. ಈವನ್ ದಿಸ್ ಇಸ್ ಫೇಸಿಂಗ್ ಈಸ್ಟ್. ನನ್ನ ಮೈನ್ ಡೋರು ಈಸ್ಟಿಂದ ಎಂಟರ್ ಆಗಿದ್ದೀನಿ. ಇದು ಸಹ ಈಸ್ಟೇ, ಎರಡೂ ಈಸ್ಟ್ ಫೇಸಿಂಗು. ದಿಸ್ ಇಸ್ ದ ಕಿಚನ್ ಏರಿಯಾ. ನೋಡಿ, ತೋರಿಸ್ತೀನಿ. ಕಿಚನ್ ಏರಿಯಾ ಎಂಟೈರ್ ಈ ಮನೆ ಗ್ರನೈಟ್ ಫ್ಲೋರಿಂಗ್ ಆಗಿದೆ. ಹೊಸ ಮನೆ, ನೆವರ್ ಬೀನ್ ಯೂಸ್, ವಿತ್ ಚಿಮ್ನಿ. ಮಾಡ್ಯುಲರ್ ಕಿಚನ್ ಇದೆ, ಅದಕ್ಕೂ ಸಹ ಮಾರ್ಬಲ್ ಟಾಪ್. ಯಾವುದು ಕಿಚನ್ ಏರಿಯಾ ಏನು ಇದೆ, ಈ ಜಾಗ ಏನು ತೋರಿಸಿದ್ದು ಮಾರ್ಬಲ್ ಟಾಪ್ ಹಾಕಿದ್ದಾರೆ. ಗ್ಯಾಸ್ ಯೂನಿಟ್ ಇಲ್ಲಿದೆ ಅಂತ ಆಮೇಲಿಂದ ನಾನು ನಿಮಗೆ ಪರಿಚಯ ಮಾಡಿಕೊಡ್ತೀನಿ. ವಾಸ್ತವ ನೋಡಿಗೆ ಈಸ್ಟಲ್ಲಿ ಏನು ಕಾರ್ನರ್ ಇರಬೇಕೋ ಅಲ್ಲೇ ಈ ಕಿಚನ್ ಏರಿಯಾ ಇದೆ. ರೂಮ್ ನಂಬರ್ 1 ವಿತ್ ಅಟ್ಯಾಚ್ ಬಾತ್ರೂಮು. ಇಲ್ಲೂ ಸಹ ಅಷ್ಟೇ 2 ಕಿಟಕಿಗಳಿದೆ, 2 ಟೀಕು, ಮೇಲ್ಗಡೆ ಫಾಲ್ ಸೀಲಿಂಗು, ಸ್ಟ್ಯಾಂಡರ್ಡ್ ಎಲೆಕ್ಟ್ರಿಕಲ್ ಫಿಟ್ಟಿಂಗ್ಗಳು ಮಾಡಿದ್ದಾರೆ. ಎ ಸಿಗೆ ಪಾಯಿಂಟ್ನ ಕೊಟ್ಟಿದ್ದಾರೆ. ನೀವು ಎ ಸಿಗೆ ತಿರ್ಗಾ ಪಾಯಿಂಟ್ಗಳು ಮಾಡಿಸ್ಕೊಳ್ಳುವಂಥ ಪ್ರಮೇಯ ಇಲ್ಲ. ವಾರ್ಡ್ರೋಬ್ ಪಕ್ಕದಲ್ಲೇ ನಿಮಗೆ ಅಟ್ಯಾಚ್ ಬಾತ್ರೂಮ್ ಇದೆ, ನೋಡ್ಬೋದು. ಅಟ್ಯಾಚ್ ಬಾತ್ರೂಮು, ಸ್ಟ್ಯಾಂಡರ್ಡ್ಸ್ ಕಮೋಡ್ ಇದೆ, ಶವರ್ಗಳು ಕೊಟ್ಟಿದ್ದಾರೆ, ವೆಂಟಿಲೇಟರ್ ಇದೆ, ವಾಟರ್ ಹೀಟ್ರಿಗೆ ಆಪ್ಷನ್ ಇದೆ, ಹ್ಯಾಂಡ್ ವಾಶ್ ಇದೆ. ಹೇಳಿದ್ನಲ್ಲ ಈಗಾಗಲೇ, ಎಂಟೈರ್ ಮನೆ ಇದು ಗ್ರನೈಟ್ ಫ್ಲೋರಿಂಗಲ್ಲಿರುವಂಥದ್ದು. ಪೂಜಾ ರೂಮ್ ಪಕ್ಕದಲ್ಲಿ ಈ ರೂಮ್ ನಂಬರ್ 2. ಈ ರೂಮ್ಗೆ ಅಟ್ಯಾಚ್ ಬಾತ್ರೂಮ್ ಇಲ್ಲ, ಬಟ್ ವಾರ್ಡ್ರೋಬು, ಸ್ಟ್ಯಾಂಡರ್ಡ್ ಎಲೆಕ್ಟ್ರಿಕಲ್ ಫಿಟ್ಟಿಂಗ್ಸು, ಕಿಟಕಿ, ಕರ್ಟನ್ ರಾಡ್ಗಳು, ಫ್ಯಾನು, ಟೆಕ್ಸ್ಚರ್ ಪೇಂಟು. ಮತ್ತು ಕಮಿಂಗ್ ಬ್ಯಾಕ್ ಟು ದ ಹಾಲ್, ಆಲ್ಮೋಸ್ಟ್ ಅರೌಂಡ್ ನೀವು 6 to 8 ಸೀಟ್ರ್ ಸೋಫಾ ಹಾಕ್ಕೋಬೋದು. 2 ಫ್ಯಾನ್ಗಳು, ನೋಡೋ ಪ್ರೊಫೈಲ್ ಲೈಟಿಂಗು, ಸ್ಪಾಟ್ ಲೈಟು, ಹ್ಯಾಂಗಿಂಗ್ ಲೈಟು, ಮತ್ತು ಎಂಟೈರ್ ಒಂದು ಏನಿದೆ ನೋಡಿ, ಇದನ್ನು ನಾನು ನಿಮಗೆ ಫುಲ್ ಸೈಜಲ್ಲಿ ತೋರಿಸ್ತೀನಿ. ಸ್ಟೋರೇಜ್ ಸ್ಪೇಸ್ ಇರ್ಬೋದು, ಓಪನ್ ಸ್ಟೋರೇಜ್ ಸ್ಪೇಸ್ ಇರ್ಬೋದು, ಟಿ ವಿ ಯೂನಿಟ್ಗೆ ಇರ್ಬೋದು, CCTV ಕ್ಯಾಮ್ರಾಗೆ, DTH ಕೇಬಲ್ಗೆ ಸ್ಟೋರೇಜ್ ಸ್ಪೇಸು, ಓಪನ್ ಸ್ಪೇಸ್ ಎಲ್ಲ ಕೊಟ್ಟಿದ್ದಾರೆ. ಮತ್ತು ಈ ಕಿಟಕಿಗಳನ್ನ ಇನ್ನೊಮ್ಮೆ ತೋರಿಸ್ಬಿಡ್ತೀನಿ ನೋಡಿ. 1 2 3 4 5 6 7 ಕಿಟಕಿ, 2 ಕರ್ಟನ್ ರಾಡು ಎರಡಕ್ಕೂ ಇದೆ. ಮೇನ್ ಡೋರ್ ಈಸ್ಟಿಂದ ಎಂಟ್ರ್ ಆಗಿದ್ದೀನಿ. ಇದು ಬಾತ್ರೂಮ್ ನಂಬರ್ 2, 2ನೇ ಬಾತ್ರೂಮ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು. ಇದು ಭಾಳ ಸ್ಪೇಷಿಯಸ್ ಬಾತ್ರೂಮ್ಸ್ ಇದೆ. ಇಲ್ಲೂ ಸಹ ಎಲ್ಲ ಸ್ಟ್ಯಾಂಡರ್ಡು ಬ್ರ್ಯಾಂಡೆಡ್ ಫಿಟ್ಟಿಂಗ್ಗಳು ಹಾಕಿದ್ದಾರೆ. ಆ್ಯಂಟಿಸ್ಕಿಡ್ ಟೈಲ್ಸ್ಗಿದೆ, ವಾಷಿಂಗ್ ಮಿಷಿನ್ ಪಾಯಿಂಟು. ಇದೇನು ನಿಮ್ಗೆ ತೋರಿಸ್ತಾ ಇದ್ದೀನಿ, ಇನ್ಲೆಟ್ ವಾಟ್ರು, ಎಲೆಕ್ಟ್ರಿಕ್ ಪಾಯಿಂಟು, ಔಟ್ಲೆಟ್ ವಾಟ್ರು, ಹ್ಯಾಂಡ್ ವಾಶು, ಇಷ್ಟಿದೆ. ಇದಾದ ನಂತರ ನೋಡಿ, ದಿಸ್ ಈಸ್ ದಿ ಮನೆಯ ಬ್ಯಾಕ್ ಸೈಡ್ ಆಫ್ ದ ಪ್ರಾಪರ್ಟಿ. ನೋಡ್ಬೋದು, ದಟ್ ಈಸ್ ಸಂಪಿದೆ, ವಾಟರ್ ಕಂಟ್ರೋಲ್ ಇದೆ. ಇದ್ರ ಮೇಲ್ಗಡೆ ಬಟ್ಟೆ ಒಗೆದು ಒಣಗಾಕೊಡ್ಲಿಕ್ಕೆ ಇಲ್ಲೇ ಜಾಗ, ಅದನ್ನು ಹೇಳೋದು ಬಿಟ್ಬಿಟ್ಟಿದೆ. ವಾಷಿಂಗ್ ಮಿಷಿನ್ ಇಲ್ಲೇ ಕೊಟ್ಟಿದ್ದಾರೆ. ನಾವು ವಾಷಿಂಗ್ ಮಿಷಿನಲ್ಲಿ ಇಟ್ಕೊಳ್ಳೋದು ಬೇಡ ಅಂತಂದರೆ ನಿಮ್ಗೆ ವಾಷಿಂಗ್ ಮಿಷಿನ್ಗೆ ಇಲ್ಲೂ ಪಾಯಿಂಟ್ ಇದೆ, ಇಲ್ಲೂ ಇಟ್ಕೋಬೋದು, ಈ ಕಡೆಯೂ ಇಟ್ಕೊಂಡು ಪಕ್ಕದಲ್ಲೂ ಇಟ್ಕೋಬೋದು. ಬಟ್ಟೆ ಒಗಿಬೇಕು ಅಂದರೆ ಇಲ್ಲೂ ಸಹ ಟ್ಯಾಪ್ಗಳನ್ನ ಕೊಟ್ಟಿದ್ದಾರೆ. ಇಲ್ಲೂ ಸಹ ಆ್ಯಂಟಿಸ್ಕಿಡ್ ಟೈಲ್ಸ್ಗಳಿದೆ. ಈಗ ನಾನು ಮೇಲ್ಗಡೆ ಕರ್ಕೊಂಡೋಗಿ ಒಂದು ರೂಮು ವಿತ್ ಅಟ್ಯಾಚ್ ಬಾತ್ರೂಮ್ ತೋರಿಸ್ತೀನಿ. ಸೊ ದಿಸ್ ಕಂಪ್ಲೀಟ್ಸ್ ದ ಟೂರ್ ಆಫ್ ದಿಸ್
30-40 ಗ್ರೌಂಡ್ ಫ್ಲೋರ್ 2 ಬೆಡ್ರೂಮ್ ಮನೆ. ಭಾಳ ಜನ ಕೇಳ್ತಾರೆ, 2 ಬೆಡ್ರೂಮ್ ಮನೆ ಇದ್ದರೆ ಒಂದು ಯಾರ ಗೆಸ್ಟು ಒಂದು 2-3 ಬಂದುಬಿಟ್ರೆ ಎಲ್ಲರೂ ಇನ್ನೊಂದು ಇರಲಿಕ್ಕೆ ಜಾಗ ಬೇಕಾಗುತ್ತೆ, ವಿ ಡು ನಾಟ್ ಹ್ಯಾವ್ ಸ್ಪೇಸ್ ಟು ಅಕಾಮಡೇಟ್ ದೆಮ್ ಅಂತ. ನೋಡಿ ಅದಕ್ಕೋಸ್ಕರ ಇಲ್ಲಿ ಏನು ಮಾಡಿದ್ದಾರೆ, ಮೇಲ್ಗಡೆ ಕಟ್ಟಿದ್ದಾರೆ ಒಂದು ರೂಮು ವಿತ್ ಅಟ್ಯಾಚ್ ಬಾತ್ರೂಮ್. ಬೇಡ ಅಂದರೆ ಓವರ್ ಎ ಪೀರಿಯಡ್ ಆಫ್ ಟೈಮ್ ನೀವು ಇನ್ನೂ ಸಹ ಕಟ್ಕೋಬಹುದು. ಎಲ್ಲ ಪಿಲ್ಲರ್ ಕನ್ಸ್ಟ್ರಕ್ಷನ್, ಇದು ಕೆಂಪಿಟಿಗೆ ಹಾಕಿ ಪಿಲ್ಲರ್ ಕನ್ಸ್ಟ್ರಕ್ಷನ್ ಮಾಡಿರೋಂಥದ್ದು. ನಾನು ಇವಾಗ ಮೇಲೆ ಕರ್ಕೊಂಡು ಹೋಗ್ತೀನಿ ಬನ್ನಿ. ಇದು ಫಸ್ಟ್ ಫ್ಲೋರು, ಟೆರೇಸ್ ಏರಿಯಾ. ನೀಟಾಗಿ ನೋಡಿ ಶೀಟ್ ಹಾಕಿ ಕ್ಲೀನಾಗಿ ಕವರ್ ಮಾಡಿದರೆ ನೀವು ಬಟ್ಟೆ ಒಗೆದು ಒಣಗಾಕೊಳ್ಳಿಕ್ಕೆ ಅಥವಾ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಭಾಳ ಚೆನ್ನಾಗಿದೆ. ಮತ್ತು ಈ ಪೋರ್ಷನ್ನು ಶೀಟ್ ಹಾಕಿದರೆ ಕೆಳಗೆ ಕಾಯಲ್ಲ, ಅಂದರೆ ಸನ್ಲೈಟ್ ಡೈರೆಕ್ಟಾಗಿ ಹಿಟ್ ಆಗದೆ ಇರೋದ್ರಿಂದ ಈ ಪೋರ್ಷನ್ ಕೆಳಗೆ ಕಾಯಲ್ಲ, ಅಂದರೆ ಹೀಟ್ ಆಗಲ್ಲ. ಇದು ಮೇಲ್ಗಡೆ ಇರುವಂತಹ ಒಂದು ರೂಮು, ಅದಕ್ಕೊಂದಿದೆ ಅಟ್ಯಾಚ್ ಬಾತ್ರೂಮ್ ಕೊಟ್ಟಿದ್ದಾರೆ. ನೀವು ಇದನ್ನು ರೆಂಟ್ ಔಟ್ ಮಾಡ್ಕೋಬೋದು. ವಾರ್ಡ್ರೋಪ್ ಇದೆ. ಏನು ಕೆಳಗೆ ನಾನು ನಿಮಗೆ ಬಾತ್ರೂಮ್ ಫಿಟ್ಟಿಂಗ್ ತೋರಿಸ್ದೆ, ಫಾಲ್ ಸೀಲಿಂಗು, ಫ್ಯಾನು, AC ಗೆ ಪಾಯಿಂಟು, ಕಿಟಕಿಗಳು, ಕರ್ಟನ್ ರಾಡ್ಸು, ಅಗೇನ್ ಗ್ರನೈಟ್ ಫ್ಲೋರಿಂಗು ಇವೆಲ್ಲ ಮಾಡಿದ್ದಾರೆ. ಬನ್ನಿ, ಓಪನ್ ಸ್ಪೇಸ್ ಇದೆ ನೋಡ್ಬೋದು. ಮೇಲ್ಗಡೆ ಹೋಗಲಿಕ್ಕೆ ಅಂದರೆ ಓವರ್ ಹೆಡ್ ಟ್ಯಾಂಕನ್ನ ಕ್ಲೀನ್ ಮಾಡಲಿಕ್ಕೆ, ಸೋಲಾರ್ನ ಸರ್ವಿಸ್ ಮಾಡಲಿಕ್ಕೆ ಪಾಯಿಂಟ್ಗಳನ್ನ ಮಾಡಿದ್ದಾರೆ, ಹತ್ಕೊಂಡು ಹೋಗಲಿಕ್ಕೆ. ಪಿಲ್ಲರ್ ಕನ್ಸ್ಟ್ರಕ್ಷನ್ ಅಂತ ಕೇಳ್ತೀರಿ, ನೋಡೋದಕ್ಕೆ ಒಂದು ಪಿಲ್ಲರ್ ಪ್ರೊಜೆಕ್ಷನ್ ಆಗಿದೆ. ಇವತ್ತು ನೀವು ಇಷ್ಟನ್ನೇ ಯೂಸ್ ಮಾಡಿಕೊಂಡು ಮುಂಬರುವ ದಿವಸಗಳಲ್ಲಿ ನಾನು ಇನ್ನೂ ಕಟ್ಟಬೇಕು ಅಂತಂದರೆ ಖಂಡಿತವಾಗ್ಲೂ ಈ ಕರೆಂಟ್ ಸ್ಟ್ರಕ್ಚರ್ ಏನಿದೆ ವಿಲ್ ಸಪೋರ್ಟ್ ದಿ ವೆಯ್ಟ್ ಆಫ್ ದಿ ಫಸ್ಟ್ ಫ್ಲೋರ್. ಕಟ್ಕೋಬೋದು, ಇದನ್ನೇ ಕಂಟಿನ್ಯೂ ಮಾಡಿಕೊಂಡು ಕಟ್ಕೋಬೋದು. ಇದಿರೋದು ಮೈಸೂರು JP ನಗರ ರಿಂಗ್ ರೋಡ್ ಪಕ್ಕ ರಮಾಬಾಯಿ ನಗರ ಅಂತ ಇದೆ, ಅದಕ್ಕೆ ಹೊಂದಿಕೊಂಡಿರುವಂತಹ ರೈಲ್ವೆ ಬಡಾವಣೆ ಮೈಸೂರು. 8.5 ಕಿಲೋಮೀಟರ್ ಆಗುತ್ತೆ ಸಿಟಿ ಸೆಂಟ್ರಿಂದ. ಸೇಲ್ಗಿದೆ ಈ ಮನೆ. ನೋಡ್ತಾ ಇದ್ದು ಇದರ ಸಂಪೂರ್ಣವಾಗಿರುವಂತಹ ರೇಟು, ಎಷ್ಟು ಚದರ ಇದೆ ಅನ್ನೋದನ್ನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಅಬೌಟ್ ಆಲ್ಮೋಸ್ಟ್ ಆಲ್ ನಿಮಗೊಂದು 15ರಿಂದ 16 ಚದರ, ಅಂದರೆ 1600 ಸ್ಕ್ವೇರ್ ಫೀಟು, 1500 ಸ್ಕ್ವೇರ್ ಫೀಟ್ ಇದೆ ಟೋಟಲ್ ಬಿಲ್ಟಪ್ ಏರಿಯಾ. ಅಂದರೆ ಎಷ್ಟು ಮನೆ ಕಟ್ಟಿದ್ದಾರೆ ಅಂತ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಗೆ ಯು ಕ್ಯಾನ್ ಡೂ ಕಾಂಟ್ಯಾಕ್ಟ್ ಮಿ ಆರ್ ವಾಟ್ಸ್ಆ್ಯಪ್ ಮಿ. ಥ್ಯಾಂಕ್ ಯು.